ಇವತ್ತಿನ ವೀಡಿಯೋಲಿ ಹಾಗೇ ಇಂಜಿನ್ ಬ್ರೇಕಿಂಗ್ ಬಗ್ಗೆ ಮಾತಾಡೋಣ. ಇಂಜಿನ್ ಬ್ರೇಕಿಂಗ್ ಬ್ಯಾಡ ಗುಡ್ಡ ಅಂತ ಒಬ್ರು ಕಮೆಂಟ್ ಹಾಕಿದ್ರು, ಹೊಸಬ್ರು ಅನಿಸುತ್ತೆ. ಆ್ಯಕ್ಚುಲಿ ನೀವೇನಾದರೂ ಗಾಡಿ ಓಡಿಸೋ ಅಭ್ಯಾಸ ಆಗಿದ್ರೆ ನೀವು ಆದಷ್ಟು ಇಂಜಿನ್ ಬ್ರೇಕಿಂಗೇ ಯೂಸ್ ಮಾಡ್ತೀರಾ ಎಲ್ಲ ಕಡೆ. ಓಕೆ, ಕೆಟ್ಟದ್ದಂತೂ ಅಲ್ಲ ಅದು, ಯಾಕಂದರೆ ಇಂಜಿನ್ಗೆ ಚೆನ್ನಾಗಿ ಆಯಿಲು ಸರ್ಕ್ಯುಲೇಟ್ ಆಗುತ್ತೆ. ಆಮೇಲೆ ಮೇಯ್ನ್ ಮ್ಯಾಟ್ರ್ ಆಗೋದು ನೀವು ಯಾವ RPM ಅಲ್ಲಿ ಇದ್ದೀರಾ ಅಂತ. ಕೆಲವೊಂದು ಸಲ ಏನಾಗುತ್ತೆ, ನಾವು ತುಂಬ ಹೈಯರ್ RPM ಅಲ್ಲಿ ಇದ್ದೀವಿ, ಒಂದು 7000 RPM ಅಲ್ಲಿ, ಬಟ್ ಪಟ್ ಅಂತ ಫಸ್ಟ್ ಗೇರ್ಗೆ ಹೊಡೆದ್ಬಿಡ್ತೀವಿ ವಿತೌಟ್ ಯೂಸಿಂಗ್ ಕ್ಲಚ್, ಆವಾಗ ಇಂಪ್ಯಾಕ್ಟ್ ಬೀಳುತ್ತೆ. ಅದು ಬಿಟ್ಟರೆ ಇಂಜಿನ್ ಬ್ರೇಕಿಂಗ್ ಎಲ್ಲ ಕಾರಣಕ್ಕೂ ಒಳ್ಳೆಯದು. ಆದರೆ ಒಂದು ಇಂಪಾರ್ಟೆಂಟ್ ಪಾಯಿಂಟು, ನಿಮ್ಮ ಗಾಡೀಲಿ ಅಸಿಸ್ಟ್ ಸ್ಲಿಪ್ಪರ್ ಕ್ಲಚ್ ಇರಲೇಬೇಕು. ಸ್ಲಿಪ್ಪರ್ ಕ್ಲಚ್ ಇಲ್ಲದೆ ನೀವು ಕ್ಲಚ್ ಯೂಸ್ ಮಾಡದೆ ಹೊಡಿತಿದ್ದೀರಾ ಅಂದರೆ ಆ್ಯಂಪರ್ ಆಗುತ್ತೆ. ಸೊ ಇಂಜಿನ್ ಬ್ರೇಕಿಂಗು ಯಾವುದೇ ಕಾರಣಕ್ಕೂ ರಾಂಗ್ ಅಲ್ಲ. ಗೇರ್ ಬಾಕ್ಸ್ ಲೈಫ್ ಚೆನ್ನಾಗಿ ಬರುತ್ತೆ, ಕ್ಲಚ್ ಪ್ಲೇಟ್ಸ್ದು ಲೈಫ್ ಚೆನ್ನಾಗಿ ಬರುತ್ತೆ ಇಫ್ ಯು ಯೂಸ್ ಇಟ್ ಆನ್ ಪ್ರಾಪರ್ RPMs, ಪ್ರಾಪರ್ ಗೇರ್ಸ್. ಈಗ ಎಲ್ಲೋ ಒಂದು ಕಡೆ ಹಂಬ್ ಬರ್ತಾಯಿದೆ, ಪಟ್ ಅಂತ ಹೊಡಿಬೋದು. ಎಸ್. ಆಮೇಲೆ ಇಂಜಿನ್ ಬ್ರೇಕ್ ಅಂದಿದ ತಕ್ಷಣ ಬರೀ ಬ್ರೇಕಿಂಗ್ ಮಾಡೋದು ಅಂತಲ್ಲ, ಎಲ್ಲೋ ಒಂದು ಕಡೆ ಹೋಗ್ತಿದ್ದೀರಾ, ಯು ಡೋಂಟ್ ಹ್ಯಾವ್ ಟು ಯೂಸ್ ದ ಕ್ಲಚ್. ಸುಮ್ಮನೆ ನೋಡಿ, ಈ ಥರ ಟೈಮಲ್ಲೆಲ್ಲ ಬೇಡ. ಈ ಥರ ಟೈಮಲ್ಲಿ ನೋಡಿ ಸುಮ್ಮನೆ ಬ್ರೇಕ್ ಹೊಡಿ. ಆಮೇಲೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದ್ಬಿಟ್ಟು, ಇಂಜಿನ್ ಬ್ರೇಕಿಂಗಿಂದ ನಿಮಗೆ ಕಂಟ್ರೋಲ್ ಗಾಡಿಗೆ ಸಖತ್ತಾಗಿ ಬರುತ್ತೆ. ನೀವು ಬರೀ ಬ್ರೇಕಲ್ಲಿ ಆಟ ಆಡ್ತಾಯಿದ್ರೆ ಸ್ಕಿಡ್ ಆಗೋದೆಲ್ಲ ಚಾನ್ಸಸ್ ಜಾಸ್ತಿ. ಸೊ ಇಂಜಿನ್ ಬ್ರೇಕ್ ಆಲ್ವೇಸ್ ಹೆಲ್ಪ್ಸ್ ಯು ಟು ಸ್ಟಾಪ್ ದ ಗಾಡಿ ವೆಹಿಕಲ್ ಎಫೆಕ್ಟಿವ್ಲಿ. ಕಾನ್ಫಿಡೆಂಟಾಗಿ ಗಾಡಿ ನಿಲ್ಲಿಸ್ಬೋದು. ಈಗ ಹಿಂಗೆ ಹೋಗ್ತಾ ಇದ್ದೀರಾ, ಪಟ್ ಅಂತ ಯಾರೋ ಬಂದರು, ಹಿಂಗೆ ಮುಂದಕ್ಕೆ ಹಿಂಗೆ ಹೊಡೆದೆ, RPM ಏರ್ತು, ಬಟ್ ಗಾಡಿ ಯಾವುದೇ ಕಾರಣಕ್ಕೂ ಸ್ಕಿಡ್ ಆಗಿಲ್ಲ. ಆಮೇಲೆ ಬ್ರೇಕು, ಬರೀ ಹಂಗಂದ್ಬಿಟ್ಟು ಬ್ರೇಕ್ಲೆಸ್ ಗಾಡಿ ಥರ ಓಡ್ಸೋಕ್ಕಾಗಲ್ಲ ಇದನ್ನು. ಖಂಡಿತವಾಗ್ಲೂ ನೀವು ಗಾಡಿ ಕಂಟ್ರೋಲ್ ಬರೋಕ್ಕೆ ಇನ್ಸ್ಟೆಡ್ ಆಫ್ ಬ್ರೇಕ್ ಯು ಕ್ಯಾನ್ ಯೂಸ್ ಇಂಜಿನ್ ಬ್ರೇಕಿಂಗ್, ಅಂದರೆ ಗೇರ್. ಇಂಜಿನ್ ಬ್ರೇಕಿಂಗ್ ಇಸ್ ನಥಿಂಗ್ ಬಟ್ ಗೇರ್ ಮುಖಾಂತರ ನೀವು ಗಾಡಿನ ಕಂಟ್ರೋಲ್ ಮಾಡೋದು ಅಂತ. ತುಂಬ ಕಡೆ ಇಂಜಿನ್ ಬ್ರೇಕಿಂಗ್ ಅಂತ ಹಾಕ್ತಾರೆ, ಬಟ್ ಅದೇನು ಅಂತ ಹೇಳಲ್ಲ. ಇಂಜಿನ್ ಬ್ರೇಕಿಂಗ್ ಅಂದರೆ ಸಿಂಪಲಾಗಿ ಹೇಳಬೇಕು ಅಂದರೆ ಗೇರ್ ಮುಖಾಂತರ ನೀವು ಗಾಡಿ ಬ್ರೇಕ್ಸ್ ಹಿಡಿಯೋದು, ಗೇರ್ ಹಿಡಿದ್ಬಿಟ್ಟು ಗಾಡಿ ಕಂಟ್ರೋಲ್ ಮಾಡೋದು. ಸೊ ಬ್ರೇಕ್ ಬದಲು ಗೇರ್ನ ಡೌನು ಮೇಲೆ ಅಪ್ಪು ಮಾಡ್ತಿದ್ದೀರಾ, ಟಾಪ್ ಗೇರ್ಗೆ ಹೋಗ್ತಾ ಇದ್ದೀರಾ ವಿತೌಟ್ ಯೂಸಿಂಗ್ ಗೇರ್ ಅಂದರೆ ದಟ್ ಈಸ್ ಆಲ್ಸೋ ಎನ್ ಇಂಜಿನ್ ಬ್ರೇಕಿಂಗ್. ಗುರುಗಳು ಇಲ್ಲಿ ಲೆಫ್ಟ್ಗೆ ಹೋಗಿ ಅಂತಾವೆ. ಐ ಡೋಂಟ್ ನೋ ಕಂದ ವೇರ್ ಯು ವಿಲ್ ಟೇಕ್ ಮಿ ಟುಡೇ. ಮುಂಚೆ ಥರ ಏನೋ ಕಾರ್ ರೂಟಿಗೆ ಕರ್ಕೊಳೋದು, ನನಗೆ ಒಂದು ಸಲ ಡಾಮಿನರಲ್ಲಿ ಭಾರಿ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ನನ್ನ ಮಗನ ಕರಡಿ ಚಿಡ್ತಾ ಇರೋ ರೂಟಿಗೆ ಎತ್ಕೊಂಡು ಹೋಗ್ಬಿಡ್ತು. ನಂಗೆ ಗೊತ್ತೇ ಇರಲಿಲ್ಲ ರಾಮನಗರ ಅಂಥ ಜಾಗ ಅಂತ. ನಾವು ಅಂದ್ಕೋತೀವಿ ರಾಮನಗರ ಅಂದರೆ ಬರೀ ಸಿಟಿ ಅಂತ. ಇಲ್ಲ ಸ್ನೇಹಿತರೆ, ಇಲ್ಲಿ ಆನೆ ಕಾಟ, ಕರಡಿ ಕಾಟನೂ ಇದೆ ಒಳಗಡೆ ಬೆಟ್ಟ ಗುಡ್ಡಗಳಲ್ಲಿ. ಯಪ್ಪ ಬೀಜ ಬಾಯಿಗೆ ಬಂದಿತ್ತು ಆ ಟೈಮಲ್ಲಿ, ಯಾವನು ಕೇಳೋಕ್ಕಿಲ್ಲ. ಡಾಮಿನರ್ ಗಾಡಿ ಬೇರೆ ಎತ್ಕೊಂಡು ಹೋಗಿದ್ದೀನಿ. ಕ್ರೇಜಿ ಆಗಿದೆ ಗುರು. 2 ಕಿಲೋಮೀಟ್ರ್ ಹಿಂಗೆ ಹೋಗ್ಬೇಕಾ? ಯಾಕೋ ಡೌಟು ಈ ಸಲನ ಗೂಗಲ್ ಅಕ್ಕ ಯಾವುದೋ ಎಂಡ್ ರೂಟು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೆಡ್ ವೆಸ್ಟ್ ಅಂದ್ಬಿಟ್ರೆ ಹೆಡ್ ವೆಸ್ಟು ನಜ್ಜಿ ಪಿಂಡ. ಇಲ್ಲೇ ಹೇಳ್ಬಿಡು ಆಗಲ್ಲ ಅಂದರೆ ಆಗಲ್ಲ ಅಂತ. ದಯವಿಟ್ಟು ಕ್ರೇಜ್ ಆಗಿದೆ ಫುಲ್ಲು ಮಾವಿನ ತೋಪು. ಹೋಗಿ ಬಿಡು, ಬೈಯಲ್ಲ ನಿನ್ನ. ಅಟ್ಲೀಸ್ಟ್ ಒಳ್ಳೆ ರೂಟು, ಡೆಸ್ಟಿನೇಷನ್ ಇಲ್ಲಾಂದ್ರೂ ಈ ರೋಡ್ಗೆ ಹೋಗ್ಬಿಟ್ಟು ತಿರ್ಸ್ಕೊಂಡಾದ್ರೂ ವಾಪಸ್ ಬರ್ತೀನಿ. ಪೆಟ್ರೋಲ್ ಇದೆ. ಹಾಂ, ಅಲ್ಲಿಗೆ ಎಂಡ್ ಆಯಿತು. ಈಗ ಯಾವುದೋ ಇದು ಫಾರೆಸ್ಟ್ ರೋಡು. ಅಣ್ಣ ಎಲ್ಲೋಗುತ್ತಣ್ಣ ಈ ರೋಡು?
ನಾನು ತಿಮ್ಮಪ್ಪನ ಬೆಟ್ಟ ರೋಡ್ಗೆ ಹೋಗ್ಬೇಕಾಯ್ತು. ಹಾಂ 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 ಹೌದಾ? ಹಾಂ ಹೋಗುತ್ತಲ್ವ ಒಟ್ಟಿನಲ್ಲಿ, ದೂರ ಆದರೂ ಪರವಾಗಿಲ್ಲ ಹೋಗುತ್ತಲ್ವಾ? ಕಾಡು ಗಿಡಗಿಲ್ಲ ತಾನೇ? ಹಾಂ ಸರಿ ಅಣ್ಣ, ಥ್ಯಾಂಕ್ ಯು. ನೀವು ಹಂಗೆ ಹೋಗಿದ್ರೆ ಹತ್ರ ಆಗೋದು ಅಂತವ್ರೆ, ಬಟ್ ಏನು ಮಾಡೋದು, ಐ ವಾಂಟೆಡ್ ಟು ಟೇಕ್ ದಿಸ್ ರೂಟ್. ಜಲಮಂಗ್ಲ ಅಂತ ಬೋರ್ಡ್ ಹಾಕಿದ್ರು, ಇವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಸೊ ನಾರಾಯಣಗಿರಿ ಗುಡ್ಡ ಇರೋದು ಜಲಮಂಗ್ಲ ಗ್ರಾಮ ಪಂಚಾಯತಿಯಲ್ಲಿ. ಅಣ್ಣ ಜಾಗ ಬಿಟ್ಬಿಡ್ತೀಯಾ? ಹೋಗ್ತೀನಿ, ಚೂರು ಜಾಗ, ಒಂಚೂರು ಅಣ್ಣ, ಒಂಚೂರು ಜಾಗ. ಬ್ರೋ ಎಷ್ಟು ಪುಣ್ಯ ಮಾಡಿದ್ದಾರೆ ಇಂಥ ಹಳ್ಳಿಗಳಲ್ಲಿರೋಕ್ಕೆ. ಬೆಳಿಗ್ಗೆ ಎದ್ದು ಅದೇ ಮಾವಿನಕಾಯಿದು ಇದರಲ್ಲಿ ನಾನು ರಿವರ್ಸಲ್ಲಿ ಬರ್ತಾವನ ಮಾವಿನ ಮರದ್ದು ಒಂದು ಸ್ಟೆಮ್ ಎತ್ಕೊಂಡು ಹಲ್ಲುಚ್ತಾ ಇದ್ದಾರೆ. ಇಲ್ಲ ಬೇವಿಂದು ಸೊಪ್ಪಲ್ಲಿ ಹಲ್ಲುಚ್ಚೋದು, ಬೇವಿನ ಕಡ್ಡಿಲಿ, ಮಾವಿನ ಕಡ್ಡಿ ಇಲ್ಲ ಬೇವಿನ ಕಡ್ಡಿ. ಈ ಮೇ ಏಪ್ರಿಲ್ ಬಂದರೆ ಎಲ್ಲ ಕಡೆ ಊರಬ್ಬ. ವಾಹ್, ಏನು ಗ್ರೂಪ್ ಮಾವಿನ ಹಣ್ಣುಗಳು, ಗ್ರೂಪ್ ಮಾವಿನ ಹಣ್ಣುಗಳು. ನನಗೊಂದು ಇಂಟೀರಿಯರ್ ಆಫ್ ರಾಮನಗರ ಅಂತ ಕ್ಯಾಪ್ಷನ್ ಹಾಕೋಕ್ಕಾಯ್ತು. ಸೊ ಆ್ಯಕ್ಚುಲಿ ಇದೆಲ್ಲ ಸಾಧ್ಯನೇ ಇಲ್ಲ. ನಾವು ಹುಡ್ಕೊಂಡು ಬರ್ತೀನಿ ಅಂದರೆ ಈ ರೋಡ್ಗಳಿಗೆ ಲೋಕಲ್ ಲೈಟ್ಸ್ ಬಿಟ್ಟು ಮ್ಯಾಪ್ ಹಾಕ ಎಲ್ಲೆಲ್ಲಿ ತಿರುಗಿಸಿದ್ರು ಶಿ ಮೇಡ್ ಶೋರ್ ಶಿ ಶೋಡ್ ಮಿ ಸಮ್ ಬ್ಯೂಟಿಫುಲ್ ಪ್ಲೇಸಸ್. ಏನು ನಡೀತದೆ? ಅಲ್ಲಿ ನೋಡಿ, ಅಲ್ಲಿ ಇಲ್ಲೊಂದು ರೋಡು ಮಂಚ. ಏನು ಗುರು ಹೆಂಗೆ ಡ್ರಿಫ್ಟ್ ಮಾಡ್ದಾಗ ಗೊತ್ತಾ? ನೋಡಿ, ಈ ಹೈವೇಯಿಂದ ಬರ್ಬೇಕಾರೆ ಆ ಬೆಟ್ಟ ನೋಡ್ತಾ ಇದ್ದೆ ಮೈಸೂರಿಗೆ ಹೋಗ್ಬೇಕಾರೆಲ್ಲ. ಇವತ್ತು ಆ ಬೆಟ್ಟದ ಹತ್ರನೇ ಇದ್ದೀನಿ, ಖುಷಿ ಆಗ್ತಿದೆ. ಇಂಟರ್ನೆಟ್ ಯುಗ ಗುರು, ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಅಟ್ಲೀಸ್ಟು ಆಫ್ಲೈನಲ್ಲಿ ಸೇವ್ ಮಾಡ್ಕೊಂಡು ಮ್ಯಾಪ್ನ. ಬರೇ ವಾಹ್, ನಾನೊಬ್ಬನೇ ಅಲ್ಲ, ಇಲ್ಲಿ ಬಂದವ್ರು ನೋಡಿ ಬಾಯ್ಸು. ಹೊಸದು ಐ ಥಿಂಕ್ F250, ಒಂದು 200X ಹೋಂಡಾ. ಇಲ್ಲೊಂದಿನ ಮೆಟ್ಲೆಲ್ಲ ಇದೆ. ವಾವ್, ಸಣ್ಣದಾಗಿ ಟ್ರೆಕ್ಕಿಂಗ್ ಮಾಡೋಕ್ಕೆ ಚೆನ್ನಾಗಿದೆ ಅಲ್ವಾ ಇದು? ಸಣ್ಣ ಟ್ರೆಕ್ಕಿಂಗ್ ಪ್ಲೇಸು. ಏಯ್, ನಾನೇನಕ್ಕೆ ಎಡಿ ಬಿಟ್ಕೊಂಡಿದ್ದೀನಿ, ನೀನು ಸ್ಯಾಡಲ್ ಮಾಡ್ತಾ ಇದ್ಯಾ? ತುಂಬ ಮಾವಿನ ಹಣ್ಣಿದೆಪ್ಪ ಇಲ್ಲಿ. ವಾಹ್, ಕೇಳೋರಿಲ್ಲ. ಬೆಂಗಳೂರಲ್ಲಾದರೆ ಏನು ಮರ ಅಂದರೆ ನಾವು ಅಪ್ಪಂದೇ ಮರ ಇದು, ಯಾರು ಕೀಳಂಗಿಲ್ಲ ಅಂದ್ಬಿಡ್ತಾರೆ. ಇವನ್ ಕೋತಿಗಳು ತಿನ್ನಕ್ಕೆ ಬಿಡಲ್ಲ ಬೆಂಗಳೂರು ಜನ. ಸೋಲೋ ಬಂದ್ರೂ ಗ್ರೂಪ್ ರೈಡ್ ಆಗ್ಬಿಟ್ಟೆ ಈಗ. ಸ್ನೇಹಿತರೆ, ಈ ಥರ ಆಶ್ ಬಿಸಿಲಿಗೆ ಐ ಥಿಂಕ್ ND16 ಫಿಲ್ಟರ್ ನಾನು ಹಾಕ್ಕೊಂಡಿರೋದು ಹೆಲ್ಪ್ ಆಗುತ್ತೆ ಅಂತ. ನೋಡಿ, ಆಲ್ರೆಡಿ ಒಂಥರ ಬಿಸಿಲು ಹೊಡಿತಾ ಇದೆ, ಬಟ್ ನಿಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಅವ್ರ ಪಾಪ ಗ್ರೂಪ್ ರೈಡವರು ಆ್ಯಕ್ಚುಲಿ ಒಂದರಿಂದ ಗಾಡಿ ಹೋಗ್ಬೇಕಲ್ಲ, ನಾನು ಹೊಡ್ಕೊಂಬಂದ್ಬಿಟ್ಟೆ. ದೇ ಮೈಟ್ ಬಿ ಥಿಂಕಿಂಗ್, ಯಾರಪ್ಪ ಏನು ನಮ್ಮ ಗ್ರೂಪಲ್ಲಿ ಊರಿಗೆ ಹೋಗ್ಬಿಡಬೇಕು. ಕರೆಕ್ಟು, ಈಗ ಅಕ್ಕೂರು ನೆನಪಾಯ್ತು ನನಗೆ. ಲಾಸ್ಟ್ ಟೈಮ್ ಬಂದಿದ್ದು ನೆನಪಾಗ್ತಿದೆ ಸ್ವಲ್ಪ ಸ್ವಲ್ಪ ಆ ದಿನಗಳು. ಸ್ನೇಹಿತರೆ, ನಾನು ಇವಾಗ ಟ್ರೆಕ್ಕಿಂಗ್ ಮಾಡ್ತೀನೋ ಇಲ್ವೋ, ಬಟ್ ರೋಡ್ ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ದೀನಿ.
ಹಳ್ಳಿ ರೂಟ್ಗಳಲ್ಲಿ. ರಸೀನೋ ನೀವೇನಾದರೂ ಇಲ್ಲಿ ಬಂದರೆ ಒಂದು 5:15 ಬಿಟ್ಬಿಡಿ ಬೆಳಗ್ಗೆನೆ, ಬೇಗ ಸನ್ರೈಸು ಸನ್ಸೆಟ್ಟು ಆರಾಮಾಗಿ. ಬಟ್ ನಾನಿವತ್ತು ಮಿಸ್ಟೇಕ್ ಮಾಡಿದ್ದು, ದೊಡ್ಡ ಮಿಸ್ಟೇಕು, ಟಾಪ್ ಬಾಕ್ಸ್ ಹಾಕೊಬರ್ಬೇಕಾಯ್ತು. ನಾನು ಅಂದ್ಕೊಂಡೆ ರೋಡ್ ಚೆನ್ನಾಗಿಲ್ಲ, ಯಾಕಂದರೆ ADV ಮಿಷಿನ್ಸ್ಗೆ ನಿಮ್ಗೆ ಗೊತ್ತೇ ಇದೆ, ನೀವು ಸುಮ್ಮನೆ ಈ ಟಾಪ್ ಬಾಕ್ಸ್ಗೆಲ್ಲ ದುಡ್ಡು ಸ್ಪೆಂಡ್ ಮಾಡೋಕ್ಕೆ ಹೋಗಲೇಬೇಡಿ ಆಯಿತಾ. ಐ ಆಮ್ ಟೆಲ್ಲಿಂಗ್ ಯು ದಿಸ್ ಬಿಕಾಸ್ ನಾವು ಟಾಪ್ ಬಾಕ್ಸ್ ಹಾಕೊಂಡ್ರೆ ಏನಾಗುತ್ತೆ ಅಂದರೆ, ಈ ಆಫ್ ರೋಡಿಂಗ್ ಅಥವಾ ಕೆಟ್ಟ ರೋಡ್ಗಳಲ್ಲಿ ಹಿಂಗೆ ಸ್ಯಾಡಲ್ ಮಾಡ್ಕೊಂಡು ಹೊಡಿತೀರ, ಎಲ್ಲೋ ಒಂದು ಕಡೆ ಸೌಂಡ್ ಬರೋದು, ಆಮೇಲೆ ವೆಯ್ಟ್ ಬ್ಯಾಲೆನ್ಸ್ ಇಂಪ್ರಾಪರ್ ಆಗಿರೋದು, ಅದೆಲ್ಲ ಆಗುತ್ತೆ. ಸೊ ನನ್ನ ಸಜೆಷನು ಇನ್ಸ್ಟೆಡ್ ಟಾಪ್ ಬಾಕ್ಸು, ಸ್ಯಾಡಲ್ಸ್ ಬ್ಯಾಗ್ಸು ಅಥವಾ ಟ್ಯಾಂಕ್ ಬ್ಯಾಗ್ಸು, ನಿಮ್ಮ ಲಗೇಜ್ ಸೆಟಪ್ ಎಷ್ಟಿದೆ ಅಷ್ಟು. ಬಟ್ ನೀವೇನಾದರೂ ಸಿಂಗಲ್ ಸ್ಟ್ರೆಚ್ಚಲ್ಲಿ ಹೊಡಿತಾ ಇದ್ದೀರಾ ಒಂದೇ ರೋಡಲ್ಲಿ ಅಂದರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಟಾಪ್ ಬಾಕ್ಸ್ಗಳು. ಯಾಕೋ ಅಟ್ಯಾಕ್ ಮಾಡೋಂಗಿದ್ದೀರಲ್ಲೋ. ಅಲ್ಲ ಬ್ಯೂಟಿಫುಲ್ ಆಗಿರೋದು. ಲಾಸ್ಟ್ ಟೈಮ್ ಬಂದಾಗ ಇಷ್ಟೇ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಇಷ್ಟು ದೊಡ್ಡ ಕಾಟ್ಲಾ ಮೀನು ಹಿಡಿತಾಯಿದ್ರು. ಏನಾಗಲ್ಲ ರೈಟು. ಇಲ್ಲಿಂದ ಆ್ಯಕ್ಚುಲಿ ಸ್ವಲ್ಪ ಆಫ್ ರೋಡಿಂಗ್ ಸ್ಟಾರ್ಟ್. ಯಾವಾಗ ಹಾಕಿದ್ರು ಗುರು ಇಲ್ಲಿ ಜಲ್ಲಿಕಲ್ನ? ಆಹಾ ಕಷ್ಟ. ಯಾಕಪ್ಪ ಜಲ್ಲಿಕಲ್ಲು ಹಾಕಿದ್ದೀರಾ? ರೋಡ್ ಮಾಡ್ತಿದ್ದಾರೆ ಅಂತ ಆಯಿತು ಮೇಲ್ಗಡೆ ತನಕ ಇಳಿಸ್ಬೇಕಾದ್ರೆ ಇರೋದು. ಮಗನ ಜಲ್ಲಿಕಲ್ಲು ಹಾಕಿದ್ರೆ ಹೆಂಗೆ ಹೊಡೆಯೋದು? ಕ್ಲಚ್ ಪ್ಲೇಟ್ ಹೊಗೆ ಹಾಕ್ಸ್ಕೊಬಿಡುತ್ತೆ ಅಷ್ಟೇ. ನಾನು ಅಂದ್ಕೊಂಡಿದ್ದೆ ಲಾಸ್ಟ್ ಟೈಮ್ ಬಂದಾಗ ಆಲ್ಮೋಸ್ಟ್ ಮಣ್ ರೋಡೇ ಇತ್ತು, ಚೆನ್ನಾಗಿತ್ತು. ಸೊ ಐ ಡೋಂಟ್ ನೋ ಅಲ್ಲಿ ತನಕ ಹಿಂಗೆ. ಏನಾದರೂ ರಾಮನಗರ ಹತ್ರ ಇರುವಂಥ ಶ್ರೀ ನಾರಾಯಣ ಗುಡ್ಡ ಟೆಂಪಲ್ಗೆ ಬೈಕ್ ರೈಡ್ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ರೋಡ್ ಕಂಡೀಷನ್ ಈಗ ಹಿಂಗಿದೆ. ಸೊ ಮುಂಚೆ ಥರ ಮಡ್ ರೋಡ್ ಇದೆ ಅಂತ ಅಂದ್ಕೋಬೇಡಿ, ಈಗ ಫುಲ್ಲು ಜಲ್ಲಿಕಲ್ಲು ಹಾಕಿದ್ದಾರೆ. ನಿಮ್ಮ ಹತ್ರ ಏನಾದರೂ ಎಕ್ಸ್ಪಲ್ಸ್ ಬಿಟ್ಟು, ನನ್ನ ಗಾಡಿನ ಆ್ಯಕ್ಚುಲಿ ಹತ್ಸೋಕ್ಕಾಗ್ತಿಲ್ಲ, ಫುಲ್ಲು ಎತ್ತೆದ್ದು ಬಿಸಾಕತ್ತೆ ಆ ಕಡೆಗೆ. ಸೊ ಅದರಿಂದ ಈ ಕಂಡೀಷನ್ ಇದೆ, ನೋಡಿ ಆಗುತ್ತಾ ಇಲ್ವಾ ಅಂತ. ನನಗಂತೂ ಐ ಆಮ್ ನಾಟ್ ಏಬಲ್ ಟು ಡೂ ಇಟ್ ಅನ್ಸುತ್ತೆ. ಆಮೇಲೆ ಯಾರೂ ಬೈಕರ್ಸ್ ಇಲ್ಲ ಮೇಲ್ಗಡೆ, ಫ್ರ್ಯಾಂಕಾಗಿ ಒಬ್ಬರೂ ಇಲ್ಲ, ಒಂದು ಗಾಡಿನೂ ಹೋಗಿಲ್ಲ. ಬಿಕಾಸ್ ಅಷ್ಟು ಜಾರ್ತಾ ಇದೆ. ಸೊ ಕ್ಲಚ್ ಪ್ಲೇಟ್ಸ್ ಎಲ್ಲ ಬರ್ನ್ ಆಗೋ ಸಾಧ್ಯತೆ ಇದೆ. ಮುಂಚೆ ಮಡ್ ರೋಡ್ ಇತ್ತು, ಆರಾಮಾಗಿ ಹತ್ಸ್ಬೋದಾಗಿತ್ತು. ಮಡ್ ರೋಡಲ್ಲಿ ಏನು ತೊಂದರೆ ಇಲ್ಲ, ಹಿಂಗೆ ಹೋಗಿ ಇನ್ನೂ ತುಂಬ ಒಂದು 600 ಮೀಟ್ರಷ್ಟು ಇದೆ. ನೀವೇನಾದರೂ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ರೆ ಗಾಡಿ ಅದಕ್ಕೆ ಹೇಳ್ಬೇಡಿ ಆಫ್ ರೋಡಿಂಗ್ ಗಾಡಿ ಇಂಥ ರೋಡ್ಗೆ ಬರಬೇಕು ಅಂತ. ಇಲ್ಲ, ಇದು ಆ್ಯಕ್ಚುಲಿ ತಾರ್ ರೋಡ್ ಮಾಡೋಕ್ಕೆ ಫುಲ್ಲು ಪ್ಲ್ಯಾನ್ ಮಾಡಿದ್ದಾರೆ. ಇನ್ನೇನು ತಾರ್ ರೋಡ್ ಬರುತ್ತಿಲ್ಲಿ. ಸೊ ಅದರಿಂದ ಡಸಂಟ್ ಮೇಕ್ ಸೆನ್ಸ್. ವಾಕಿಂಗ್ ಮಾಡ್ಕೊಂಡು ಬರೋರು ತುಂಬ ಜನ ಇದ್ದಾರೆ. ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಆರಾಮಾಗಿ ವಾಕ್ ಮಾಡ್ಕೊಬರ್ಬೋದು. ನನ್ನೊಂದು ಖುಷಿಯ ವಿಚಾರ ಏನಂದರೆ, ನಾವು ಅಟ್ಲೀಸ್ಟು ಇದನ್ನು ಹತ್ಸಿದ್ವಿ 250 ಇದ್ದಾಗ. ಈಗ ಜಲ್ಲಿಕಲ್ಲು ಹಾಕಿದ್ದಾರೆ, ಮುಂದಿನ ದಿನ ತಾರಾಗುತ್ತೆ, ತಾರ್ ರೋಡ್ ಆಗುತ್ತೆ. ಆವಾಗ ಇದ್ದಿದ್ದು ಹಳೆ ಬ್ಯೂಟಿ ಮರ್ತೋಗುತ್ತೆ. ಸೊ
ಟ್ರಾಕ್ಷನ್ ಕಳ್ಕೊಬೇಡ. ನನ್ನ ಜೊತೆ ಬಂದವರು ಒಂದು 3 ಜನ ವಾಪಸ್ ಹೊರಟೋದ್ರು ಪಾಪ. ಆಗಲ್ಲ ಅಲಾಯ್ ವೀಲ್ಸ್ ಗಾಡಿಗಳು. 3 ಜನ ರೈಡರ್ ಸಿಕ್ಕಿದ್ರಲ್ಲ ಸ್ನೇಹಿತರಾಗಲೇ. ಸೊ ಅವ್ರು 3 ಜನ ದೆ ವೆಂಟ್ ಬ್ಯಾಕ್. ನೀವೇನೋ ನಾರ್ಮಲ್ ಬೈಕ್ಗಳಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಐ ವುಡ್ ನಾಟ್ ರೆಕಮೆಂಡ್ ಅಟ್ ದಿಸ್ ಪಾಯಿಂಟ್. ಬರೋಕ್ಕೆ ಹೋಗ್ಬಿಡಿ ಈ ಜಾಗಕ್ಕೆ. ಜಸ್ಟ್ ಈ ಲೇಕ್ ಎಂಜಾಯ್ ಮಾಡಿಕೊಂಡು ಅಟ್ಲೀಸ್ಟ್ ತಿಮ್ಮಪ್ಪನ ಬೆಟ್ಟ ಮಜಾ ಇದೆ. ಕ್ಯಾನ್ ಗೋ ಟು ತಿಮ್ಮಪ್ಪನ ಬೆಟ್ಟ. ರೋಡ್ ಕ್ಲೋಸ್ ಆಗಿದ್ದೇನು ಬೇಜಾರಿಲ್ಲ ನನಗೆ. ನಾನು ಹೆಂಗಿದ್ರು ಈಗ ಟ್ರೆಕ್ಕಿಂಗ್ ಮಾಡ್ತಾ ಇರಲಿಲ್ಲ. 7:30 ಆಯಿತು. ಜಾಕೆಟ್ಸ್ ಇದೆ, ಟಾಪ್ ಬಾಕ್ಸ್ ತಂದಿಲ್ಲ ಅನ್ನೋ ರೀಸನ್ ಇತ್ತು ನನ್ನ ಹತ್ರ. ಬಟ್ ಒಂದು ಅಪ್ಡೇಟ್ ಕೊಟ್ಟಿದ್ದು ಒಳ್ಳೆಯದಾಯಿತು. ನಮ್ಮ ಸ್ನೇಹಿತರು ಅಥವಾ ಫೆಲೋ ರೈಡರ್ಸ್ ಯಾರಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಇಟ್ ವಿಲ್ ಗಿವ್ ಎನ್ ಫೇರ್ ಐಡಿಯಾ. much later. ಎಲ್ಲಿ ನೋಡಿದ್ರು ಮಾವಿನ ಹಣ್ಣೆ. ರಾಮನಗರ ನೋಡಿ. ಲೋಕಲ್ ಮಾಸಾ ಜ್ಯೂಸ್ ಕುಡಿತೀವಿ, ಅದಕ್ಕಿಂತ ನಮ್ಮ ರೈತರೇ ಬೆಳೆದಿರೋದನ್ನ ಸಪೋರ್ಟ್ ಮಾಡಬೇಕು. ಚೆನ್ನಾಗಿದೆ ನೋಡಿ ಫುಲ್ಲು. ಈ ರಾಮನಗರದಲ್ಲಿ ಒಂದು ನಾನು ಅಬ್ಸರ್ವ್ ಮಾಡಿದ್ದು ಕೂಟ್ಕಳು ಇದೆ. ಆ್ಯಕ್ಚುಲಿ ಕೂಟ್ಕಳ್ಗೆ ಹೋಗೋ ದಾರಿ ಬೇಡ, ಮನಸ್ಸು ಎಳಿತಿದೆ ಹೋಗ್ಬಿಡು ತಿಮ್ಮಪ್ಪನ ಬೆಟ್ಟ ಕಡೆಗೆ ಅಂತ. ಬಟ್ ಏನಂದರೆ ಸಂಡೇಸು ಜಾಸ್ತಿ ಕ್ರೌಡ್ ಇಡ್ತಾರೆ. ಆಮೇಲೆ ತುಂಬ ಸಲ ಹೋಗ್ಬಿಟ್ಟಿದ್ದೀನಿ ನಾನು. ನಿಮಗೆ ಅದಾದನ್ನೇ ತೋರಿಸ್ತಾ ಇರೋ ಚೆನ್ನಾಗಿರಲ್ಲ. ಸೊ ಅದರಿಂದ ಡಿಸೈಡೆಡ್ ನಾಟ್ ಟು ಗೋ. ರಾಮನಗರದಲ್ಲಿ, ರಾಮನಗರ ಅಂತಲ್ಲ, ಕೆಲವು ಜಿಲ್ಲೆಗಳಲ್ಲಿ ದೊಡ್ಡಿ ಅನ್ನೋ ಗ್ರಾಮಗಳು ಜಾಸ್ತಿ. ಸೊ ರಂಗರಾಯರ ದೊಡ್ಡಿ, ಈ ಥರ ರೋಡ್ಗಳೆಲ್ಲ ಮಜಾ ಇದೆ ಅಂದ್ಕೊಳ್ಳಿ. ಮಿರರು ಒಂದು 100 ಒಳಗಡೆ ಹೋಗ್ತಾ ಇದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ವಿಸಿಬಿಲಿಟಿ ಹಾಳಾಗಲ್ಲ. ಆ ವೈಬ್ರೇಷನ್ನು ಮಜಾ ಮಾಡ್ತೀರಾ ನೋಡಿ. ಒಂಥರ ಅಲ್ಲಾಡುತ್ತಾ. ಐ ಥಿಂಕ್ ಈ ಆ್ಯಂಗಲಲ್ಲಿ ಗೊತ್ತಾಗುತ್ತೆ ನಿಮಗೆ. ಅದು ಹೋಗ್ಬೇಡ ಕಣ, ಅಲ್ಲಿ ಏನಿಲ್ಲ ಗುರುವೆ, ಸುಮ್ಮನೆ ವೇಸ್ಟು. ಚೆನ್ನಾಗಿದೆ ಗುರು. ಅಲ್ಲಿ ನೋಡಿ ಒಂಥರ ಬ್ಲಾಸಮ್ ಬಿದ್ದಿರೋದು ಕಾಣಿಸ್ತು. ಅದು ಐ ಥಿಂಕ್ ರಾಗಿದ ಹೂವು ಅನಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತದೆ. ಐ ಡೋಂಟ್ ನೋ ಕ್ಯಾಮ್ರೆಲ್ಲ ಜಸ್ಟಿಫೈ ಮಾಡುತ್ತೆ ಅಲ್ವ ಅಂತ. ಇಷ್ಟು ದಿನ ಬರ್ತಿದ್ದಿದ್ದು ರಾಮನಗರಕ್ಕೂ ಇವತ್ತು ಬಂದಿದ್ದು ರಾಮನಗರಕ್ಕೂ ಹೆವಿ ಡಿಫ್ರೆನ್ಸ್ ಇದೆ. ಬಿಕಾಸ್ ಐ ಎಕ್ಸ್ಪ್ಲೋರ್ ಸಮಥಿಂಗ್ ನ್ಯೂ. ಯಾವುದೋ ಹೊಸ ರೋಡ್ಗೆ ಹೋದೆ. ಆದರೆ ನನ್ನ ಪ್ರಕಾರ ಬ್ರೇಕ್ ಪ್ಯಾಡ್ಸ್ ಫುಲ್ ಹೋಗಿದೆ. ಲಾಸ್ಟ್ ಟೈಮೇ ಚೇಂಜ್ ಮಾಡಬೇಕಾಗಿತ್ತು. ನಾನು ಸ್ವಲ್ಪ ಸ್ಪೀಡಾಗಿ ಹೊಡಿಬೇಕಾರಲ್ಲ, ಡೆಫಿನೆಟ್ಲಿ ಇಂಜಿನ್ ಬ್ರೇಕಿಂಗೇ ನಾನು ಮಾಡೋದು ಜಾಸ್ತಿ. ಬ್ರೇಕ್ನ ಅಷ್ಟು ರಿಲೇ ಆಗಲ್ಲ, ಬಿಕಾಸ್ ಕಂಟ್ರೋಲ್ ಬರಲ್ವಲ್ಲ ಗಾಡಿ. ಪ್ಯಾನಿಕ್ ಸಿಚುವೇಷನಲ್ಲೂ ಅಷ್ಟೇ, ಟಕ್ ಅಂತ ಒಂದು 2 ಗೇರ್ ಬಾಕ್ಸ್ ಹಾಳಾಗುತ್ತೆ, ಅದೆಲ್ಲ ಸೆಕೆಂಡ್ರಿ. ನಮಗೆ ಗಾಡಿ ಕಂಟ್ರೋಲ್ ಬರಬೇಕು ಅಷ್ಟೇ. ಪಟ್ಟಂದು ಹಿಂಗೆ ಹೊಡಿತೀನಿ ಕ್ರಾಸ್ ಇದೆ ಅಂದಾಗ. ಗಾಡಿ ಸ್ಲೋ ಡೌನ್ ಆಯಿತು, ಆಮೇಲೆ ಎಕ್ಸ್ಲೀಟರ್ ಕೊಡ್ತೀನಿ. ಸೊ ಸ್ನೇಹಿತರೆ, ಇಲ್ಲಿಂದ ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಬಟ್ ಸುಮಾರು ಸಲ ಹೋಗ್ಬಿಟ್ಟಿದ್ದೀನಿ ಅದೇ ಜಾಗ. ಸನ್ರೈಸ್ ನೋಡೋಕ್ಕಾದರೆ ಒಂದು ಮಜಾ. ಬಟ್ ಈ ಟೈಮಲ್ಲಿ ಹೋಗೋದು ನನಗೇನೋ ಸೂಕ್ತ ಅನ್ನಿಸ್ತಾ ಇಲ್ಲ. ಮಿರರ್ ಬಗ್ಗೆ ಹೇಳಬೇಕು ಅಂದರೆ ಒಂದು ವರ್ಡಿಕ್ಟು. ಸೊ ಡೋಂಟ್ ಬೈ ದಿಸ್. ನೀವೇನಾದರೂ ತುಂಬ ಟೂರಿಂಗ್ ಮಾಡ್ತೀರಾ, ಹೈವೇಸಲ್ಲೇ ಹೊಡಿತೀರಾ ಅಂದರೆ ಐ ವುಡ್ ನಾಟ್ ರೆಕಮೆಂಡ್ ದಿಸ್. ಆಫ್ ರೋಡಿಂಗ್ ಮಾಡ್ತೀರಾ, ಎಲ್ಲ ಕಡೆ ಹಿಂಗೆ ಎಲ್ಲಾದರೂ ಮಲಿಸ್ಕೋಬೇಕು, ಹೊಡೆದೋಗೋ ಚಾನ್ಸಸ್ ಇದೆ ಬೇರೆ ಮಿರರು ಅನ್ನೋದಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ದಿಸ್. ಆಮೇಲೆ ವೈಬ್ರೇಷನ್ಗೆ ನಿಮಗೇನು ಹ್ಯಾಂಡಬಲ್ ವೈಬ್ರೇಷನ್ ಕಾಣಿಸ್ಕೊತಾ ಇದ್ದಾರೆ ಹಿಮಾಲಯನಲ್ಲಿ ಅಂದರೆ ಇದು ಪಕ್ಕ ಅದನ್ನು ಕಮ್ಮಿ ಮಾಡುತ್ತೆ. ಆದರೆ ವಿಸಿಬಿಲಿಟಿ ಅಷ್ಟಕ್ಕಷ್ಟೇ. ಸೊ ಇದಿಷ್ಟು ವರ್ಡಿಕ್ಟು. ನಾನು ಏನು ಮಾಡ್ತೀನಿ ಅಂದರೆ ಒಂದು 2 ಇಯರ್ಸಲ್ಲಿ ಇದನ್ನು ಯೂಸ್ ಮಾಡಿ 2 ಇಯರ್ಸ್ ಯೂಸ್ ಮಾಡಿ ಅದಾದಮೇಲೆ ಅಟ್ಟಕ್ಕೆಷ್ಟು ನಮ್ಮ ಹಿಮಾಲಯಂದು ಟೂರಿಂಗ್ ಹಾಕ್ಸಿರುವಂಥ 7,500 ಹಾಕ್ಸ್ಕೊತೀನಿ. ಅದೊಂದೇ ಅನಿಸುತ್ತೆ, ಬೇರೆ ಆಪ್ಷನ್ ಇಲ್ಲ. ನನಗೆ ರೆಡ್ ಟೇಪದು ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ ಅನಿಸಿದೆ. ಸೊ ಅದರಿಂದ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ DJ Action 5 Pro ಅಲ್ಲಿ ಈ ಥರ ಸೆಟ್ಟಿಂಗು, ಈ ಮೋಷನ್ ಕೊಡ್ತಾಯಿದ್ದೀನಿ, ಈ ಥರ ಮೂವ್ಮೆಂಟು ಸ್ವಲ್ಪ ನಿಮಗೆ ವೀಡಿಯೋಸಲ್ಲಿ ಇಷ್ಟ ಆಗ್ತಿದೆಯಾ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ. ಟೇಕ್ ಕೇರ್.